2025-26ನೇ ಸಾಲಿನ ಅರ್ಧವಾರ್ಷಿಕ ಪರೀಕ್ಷೆಯ ಗಣಿತ ವಿಷಯ. ಈ ಒಂದು ಗಣಿತ ವಿಷಯದ ಕೀ ಉತ್ತರಗಳಲ್ಲಿ 25ನೇ ಪ್ರಶ್ನೆಯಾದಂತಹ √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ. ಇದನ್ನು ನಾನೇನು ಸಾಲ್ವ್ ಮಾಡಿಲ್ಲ ಇಲ್ಲಿ. ಇದು ಆಲ್ಮೋಸ್ಟ್ ಆಲ್ ಎಲ್ಲ ಸರ್ಗಳು ಇಲ್ಲಿ ಸಾಲ್ವ್ ಮಾಡಿರ್ತಾರೆ ಅನ್ಕೊತೇನೆ. ಹಾಗಾಗಿ ಅದರಲ್ಲೇ ಅಥವಾ ಪ್ರಶ್ನೆ ಇದೆಯಲ್ಲ, ಅದನ್ನು ನಾನೇನು ಸಾಲ್ವ್ ಮಾಡ್ತಾಯಿದ್ದೇನೆ. 510 ಮತ್ತು 92ರ ಲಸ ಮತ್ತು ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮತ್ತು ಈ ಅವಿಭಾಜ್ಯ ಅಪವರ್ತನ ಮೂಲಕ ಲಸ ಮಸ ಕಂಡುಹಿಡಿದಾದ್ಮೇಲೆ ಲಸ ಇಂಟು ಮಸ ಈಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಆಗಿದೆಯೋ ಇಲ್ಲೋ ಅಂತ ತಾಳೆ ನೋಡಿ ಅಂತ ಹೇಳಿದ್ದಾರೆ. ಆ ಒಂದು ಪ್ರಶ್ನೆ ಪ್ರಕಾರ ನಾನು 510 ಮತ್ತು 92ರ ಮಸವನ್ನು ಕಂಡುಹಿಡಿದಿದ್ದೀನಿ. 510 ಅವಿಭಾಜ್ಯ ಅಪವರ್ತನ ಮಾಡಿದಾಗ 2 2 4 1 ಉಳಿಯುತ್ತೆ, 2 5 10 ಹೇಗೆ ಮತ್ತೆ 1 ಉಳಿಯುತ್ತೆ, 2 5 10 ಆಗುತ್ತೆ. ದೇರ್ಫೋರ್ 250 ಮತ್ತೆ ನಾವು ಅವಿಭಾಜ್ಯ ಅಪವರ್ತನ ಮಾಡಿದಾಗ 3 8 24 ಆಗುತ್ತೆ. 25 ಇರೋದ್ರಿಂದ 1 ಉಳಿದ್ರೆ 15 ಆಗುತ್ತೆ. 3 5 15, ನೆಕ್ಸ್ಟ್ 85 ಆಗುತ್ತೆ. 5ರಿಂದ ಭಾಗ ಮಾಡಿದಾಗ 5 1 5 3 ಉಳಿಯುತ್ತೆ, 5 7 35 ಆಗುತ್ತೆ. ನೆಕ್ಸ್ಟ್ 17 ಅನ್ನೋದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 17 ಅನ್ನೋದು 17ರ ಮಗ್ಗಿಯಲ್ಲೇ ಹೋಗುತ್ತೆ. ಹಾಗಾಗಿ 17 17 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ 92ನ್ನ 2 4 8 1 ಉಳಿಯುತ್ತೆ, 2 6 12 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ 46ನ್ನ 2 2 4 2 3 6 ಅಂತ ಬರ್ಕೊಂಡಿದ್ದೀನಿ. 23 ಬಂತು. 23 ಸಹ ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 23 ಅನ್ನೋದು 23 ಮಗ್ಗಿ ಅಥವಾ 1ರ ಮಗ್ಗಿಯಲ್ಲಿ ಹೋಗುತ್ತೆ. ಹಾಗಾಗಿ 23 1 23 ಬರ್ಕೊಂಡಿದ್ದೀನಿ. 510 ಈಸ್ ಈಕ್ವಲ್ ಟು 2 ಇಂಟು 3 ಇಂಟು 5 ಇಂಟು 17 ಬರ್ಕೊಂಡಿದ್ದೀನಿ. 92ನ್ನ 2 ಇಂಟು 2 ಇಂಟು 23 ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಸಾಮಾನ್ಯವಾಗಿ 2 ಮಾತ್ರ ಇದೆ ಮತ್ತು ಯಾವುದೂ ಜೋಡಿ ಇಲ್ಲ. ಹಾಗಾಗಿ ಈ 510 ಮತ್ತು 92ರ ಮಾಸ 2 ಆಗಿರುತ್ತೆ. ಹಾಗಾಗಿ ಲಸ ಹೆಂಗೆ ಕಂಡುಹಿಡಿದಪ್ಪ ಅಂದರೆ, ಈಗಾಗಲೇ ಜೋಡಿನ ಕಂಡುಹಿಡ್ಕೊಂಡಿರ್ತೀವಲ್ಲ 2ನ್ನು, ಅದರ ಜೊತೆಗೆ ಉಳಿದ ಜೋಡಿ ಇಲ್ಲದ ಅಂಕಿಗಳು, ಜೋಡಿ ಇರುವ ಅಂಕೆ ಅಂದರೆ ಒಂದು ಜೋಡಿ ಇದೆಯಲ್ಲ ಅದನ್ನು ಒಂದು ಬರ್ಕೊಂಡು 2ನ್ನು, ಇನ್ನು ಉಳಿದ ಜೋಡಿ ಇಲ್ಲದ ಅಂಕೆಗಳು ಯಾವಪ್ಪ ಅಂದರೆ 3 5 17 2 23ನ್ನ ಆ ಮಸ ಬಂದಿರುತ್ತಲ್ಲ ಅದ್ರ ಜೊತೆಗೆ ಗುಣಿಸ್ಕೊಳೋಣ. ಅಂದರೆ 2 ಇಂಟು 3 ಇಂಟು 5 ಇಂಟು 17 ಇಂಟು 2 ಇಂಟು 23. ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋಗ್ತೀನಿ. 2 ಇಂಟು 2 2ರ ಜೊತೆಗೆ ಇನ್ನೊಂದು 2 ಬರ್ಕೊತೀನಿ. 3 5 17 23ನ್ನ ಬರ್ಕೊಂಡಿದ್ದೀನಿ. 2 2 4 ಹೇಗೇನು ಮತ್ತೆ 3 5 17 23 ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ 4 3 12 ಹೇಗೇನು 5 17 23ನ್ನ ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ 12 5 60 60 ಇಂಟು 17 ಇಂಟು 23 ಹಾಗೆ ಇರಲಿ. ನೆಕ್ಸ್ಟ್ 60 ಇಂಟು 17 ಮಾಡಿದಾಗ 1020 ಬರುತ್ತೆ. 1020 ಇಂಟು 23ನ್ನ ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಲಸ ಈಸ್ ಈಕ್ವಲ್ ಟು ಏನಾಗುತ್ತೆ, 1020ನ್ನ 23 ಜೊತೆ ಗುಣಿಸಿದಾಗ 23,460 ಬರುತ್ತೆ. ನಾನು ಇಲ್ಲಿ ಅವಿಭಾಜ್ಯ ಅಪವರ್ತನ ಮಾಡೋದ್ರಿಂದ ಮಾಡಾದಮೇಲೆ ನಮಗೇನು ಸಿಕ್ತು, ಮಸ 2 ಸಿಕ್ತು, ಲಸ 23,460 ಸಿಕ್ತು. ನಾನಿಲ್ಲಿ ಮಸವನ್ನು ಹೆಚ್ ಅಂತ ಕರಿತೀನಿ, ಲಸವನ್ನು ಎಲ್ ಅಂತ ಕರಿತೀನಿ. ಯಾಕಪ್ಪ ಅಂದರೆ ಮಸ ಹೆಚ್ ಅಂದರೆ HCF ಅಂತ ಇರೋದ್ರಿಂದ ಅದಕ್ಕೆ ನಾವೇನಂತ ಕರಿತೀನಿ, ಮಸವನ್ನು ಹೆಚ್ ಅಂತ ಕರಿತೀನಿ. ಲಸ LCM ಇರೋದ್ರಿಂದ ಎಲ್ ಅಂತ ಕರಿತೀನಿ. ಆ ಒಂದು ದತ್ತ ಸಂಖ್ಯೆಗಳಿದಾವಲ್ಲ ಪ್ರಶ್ನೆಯಲ್ಲಿ ಕೇಳಿದ್ದಾರೆ, ಯಾವ್ಯಾವು 510 ಮತ್ತು 92. 510ನ ನಾನು ಎ ಅಂತ ಕರ್ಕೊತೀನಿ, 92ನ ಕ್ಯಾಪಿಟಲ್ ಲೆಟ್ರ್ ಬಿ ಅಂತ ಕರ್ಕೊತೀನಿ. ಯಾಕಂದರೆ ಸೂತ್ರ ಸುಲಭ ಆಗಲಿ ಅಂತ. ಈ ಒಂದು ತಾಳೆ ನೋಡುವ ವಿಧಾನದಲ್ಲಿ ದತ್ತ ಸಂಖ್ಯೆಗೆ ನಾನು ಇನ್ನೊಂದ್ಸಲ ಹೇಳ್ತೀನಿ. ಎನ 510 ಅಂತ ಬರ್ಕೊಂಡಿದ್ದೀನಿ, ಬಿನ 92 ಅಂತ ಬರ್ಕೊಂಡಿದ್ದೀನಿ, ಮಸ ಹೆಚ್ಚನ 2 ಅಂತ ಬರ್ಕೊತೀನಿ, ಲಸ ಎಲ್ 23,460 ಅಂತ ಬರ್ಕೊಂಡಿದ್ದೀನಿ. ತಾಳೆ ನೋಡುವುದರಲ್ಲಿ ಸೂತ್ರ ಏನಿದೆಯಪ್ಪ ಅಂದರೆ, ಆ ಒಂದು ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ, 2 ಸಂಖ್ಯೆಗಳ ಮಸ ಲಸ ಇಂಟು ಮಸ ಈಸ್ ಈಕ್ವಲ್ ಟು ಆ 2 ಸಂಖ್ಯೆಗಳ ಗುಣಲಬ್ಧ ಎಂದು ತಾಳೆ ನೋಡಿ ಅಂತ. ಹಾಗಾಗಿ ಲಸ ಇಂಟು ಮಸ ಈಸ್ ಈಕ್ವಲ್ ಟು ದತ್ತ ಸಂಖ್ಯೆಗಳ ಗುಣಲಬ್ಧ ಅಂತ ಬರ್ಕೊಂಡಿದ್ದೀನಿ. ಲಸ ಅಂದರೆ ಎಲ್ ಅಂತ ಬರ್ಕೊಂಡಿದ್ದೀನಿ, ಮಸ ಅಂದರೆ ಹೆಚ್ ಅಂತ ಬರ್ಕೊಂಡಿದ್ದೀನಿ. ದತ್ತ ಸಂಖ್ಯೆಗಳ ಗುಣಲಬ್ಧ ಅಂದರೆ ಎ ಇಂಟು ಬಿ ಅಂತ ಬರ್ಕೊಂಡಿದ್ದೀನಿ. ಎಲ್ ಬೆಲೆ 23,460, ಹೆಚ್ ಬೆಲೆ 2. 23,460ನ 2ರಿಂದ ಗುಣಿಸಿದಾಗ 46,920 ಬರುತ್ತೆ. ಅದೇ ರೀತಿ ದತ್ತ ಸಂಖ್ಯೆಗಳು ಅಂದರೆ ಕೊಟ್ಟಿರೋ ಸಂಖ್ಯೆಗಳು 510ನ 92ರ ಜೊತೆ ಗುಣಿಸಿದಾಗ ಅಲ್ಲೂ ಕೂಡ 46,920 ಬರುತ್ತೆ. ಎಡಭಾಗ ಈಸ್ ಈಕ್ವಲ್ ಟು ಬಲಭಾಗ ಬಂತು ಅಂದರೆ ನಾವು ಮಾಡಿರೋ ಲೆಕ್ಕ ತಾಳೆ ನೋಡಿದಾಗ ಸರಿ ಬಂತಪ್ಪ ಅಂದರೆ ನಾವು ಮಾಡಿರೋ ಲೆಕ್ಕ ಸರಿ ಇದೆ ಅಂತ ಅರ್ಥ. ಅಲ್ಲಿಗೆ 25ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ 26ನೇ ಪ್ರಶ್ನೆ ಏನಿದೆ ಅಂದರೆ, P ಆಫ್ X ಇಸ್ ಈಕ್ವಲ್ ಟು
ಎಕ್ಸ್ ಸ್ಕ್ವಯರ್ ಪ್ಲಸ್ 3x+1 ಈ ಬಹುಪದೋಕ್ತಿಯ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆದರೆ ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಫಸ್ಟ್ ಕೆಳಗಿನವುಗಳ ಬೆಲೆ ಕಂಡುಹಿಡಿಯೋದಕ್ಕಿಂತ ಮುಂಚೆ ಆ ಬಹುಪದೋಕ್ತಿಯನ್ನು ಬರ್ಕೊಳ್ಳೋಣ. P(x) = x² + 3x+1. ಇದರಲ್ಲಿ ಎ ಬೆಲೆ ಬರ್ಕೊಂಡಿದ್ದೀನಿ. ಎ ಬೆಲೆ 1 ಆಗಿದೆ, ಬಿ ಬೆಲೆ 3 ಆಗಿದೆ, ಸಿ ಬೆಲೆ 1 ಆಗಿದೆ. ಈಗ ಎ ಬೆಲೆ, ಬಿ ಬೆಲೆ, ಸಿ ಬೆಲೆ ಬರ್ಕೊಂಡಿದ್ದೆ. ಶೂನ್ಯತೆಗಳ ಮೊತ್ತವನ್ನು ಬರ್ಕೊಂಡಿದ್ದೀನಿ. ಶೂನ್ಯತೆಗಳ ಮೊತ್ತ ಏನಿದೆ? ಶೂನ್ಯತೆಗಳು ಅಂದರೆ ಆಲ್ಫಾ ಮತ್ತು ಬೀಟಾ ಶೂನ್ಯತೆಗಳು ಅಂತ ಅವರೇ ಕೊಟ್ಟಿದ್ದಾರೆ. ಆ ಬಹುಪದೋಕ್ತಿಯ ಶೂನ್ಯತೆ ಒಂದು ಆಲ್ಫಾ ಇದೆ, ಒಂದು ಬೀಟಾ ಇದೆ ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ -b/a ಅಂತ ಬರ್ಕೊತೀನಿ. ಆಲ್ಫಾ ಪ್ಲಸ್ ಬೀಟಾ -b/a ಅಂದರೆ ಮೈನಸ್ ಹಾಗೇ ಇರಲಿ. ಬಿ ಬೆಲೆ 3/1 ಆದಾಗ ಅಂಶದಲ್ಲಿ ಮೈನಸ್ ಇರೋದ್ರಿಂದ 3/1 ಅಂದರೆ ಉತ್ತರ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಶೂನ್ಯತೆಗಳ ಮೊತ್ತ -3 ಆಗುತ್ತೆ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ c/a ಆದರೆ ಆಲ್ಫಾ ಇಂಟು ಬೀಟಾ c ಬೆಲೆ 1 ಇದೆ. ಅದೇ ರೀತಿ ಎ ಬೆಲೆ 1 ಇದೆ. 1/1 ಅಂದರೆ 1ನ್ನು 1ರಿಂದ ಭಾಗಿಸಿದ್ರೆ 1 ಬರುತ್ತೆ. ಹಾಗಾಗಿ ಶೂನ್ಯತೆಗಳ ಗುಣಲಬ್ಧ ಅಂದರೆ ಆಲ್ಫಾ ಬೀಟಾ ಬೆಲೆ ಎಷ್ಟು ಬರುತ್ತೆ? 1 ಬರುತ್ತೆ. ಈಗ ಅಲ್ಲಿ ಕೇಳಿರೋ ಪ್ರಶ್ನೆಗಳನ್ನು ಒಂದೊಂದಾಗಿ ಹೇಳ್ತೀನಿ. 26ನೇ ಪ್ರಶ್ನೆಯಲ್ಲಿ 1ನೇ ಪ್ರಶ್ನೆ ಏನಿದೆ? 1/α ಪ್ಲಸ್ 1/β ಏನು ಕಂಡುಹಿಡೀರಿ? 1/α ಪ್ಲಸ್ 1/β ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಆಲ್ರೆಡಿ ನಾನು ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಆಲ್ಫಾ ಪ್ಲಸ್ ಬೀಟಾ ಬೆಲೆಯನ್ನು ಕಂಡುಹಿಡ್ಕೊಂಡಿದ್ದೀನಿ. ಆಲ್ಫಾ ಬೀಟಾ ಬೆಲೆಯನ್ನು ಕಂಡುಹಿಡ್ಕೊಂಡಿದ್ದೀನಿ. ಆಲ್ಫಾ ಪ್ಲಸ್ ಬೀಟಾ ಬೆಲೆ -3 ಇದೆ. ಆಲ್ಫಾ ಇಂಟು ಬೀಟಾ ಬೆಲೆ 1 ಇದೆ. ನಾನಿಲ್ಲಿ ಆ ಲೆಕ್ಕದಲ್ಲಿ ಲಸ ತಗೊಂಡಿದ್ದೀನಿ. ಛೇದಗಳ ಲಾಸ ಆಲ್ಫಾ ಇಂಟು ಬೀಟಾ ತಗೊಂಡು ಬೀಟಾ ಪ್ಲಸ್ ಆಲ್ಫಾ ಅಂತ ಬರ್ತಿದ್ದೀನಿ. ಬೀಟಾ ಪ್ಲಸ್ ಆಲ್ಫಾ ಅಂತಂದ್ರೂ ಬರಿಬೋದು, ಅಥವಾ ಆಲ್ಫಾ ಪ್ಲಸ್ ಬೀಟಾ ಅಂತ ಬರೆದು ನಡೆಯುತ್ತೆ. ಯಾಕಂದರೆ 1 + 2 ಅಂದರೆ 3 ಆಗುತ್ತೆ. 2 + 1 ಅಂದ್ರೂ 3 ಆಗುತ್ತೆ. ಹಾಗಾಗಿ ಬೀಟಾ ಪ್ಲಸ್ ಆಲ್ಫಾ ಬರೆದ್ರೂ ಒಂದೇ, ಆಲ್ಫಾ ಪ್ಲಸ್ ಬೀಟಾ ಅಂತ ಬರೆದ್ರೂ ಒಂದೇ. ಈ ಹಿಂದೆ ತಿಳಿಸಿರುವಂತೆ ಆಲ್ಫಾ ಪ್ಲಸ್ ಬೀಟಾ ಬೆಲೆ -3 ಅಂತ ನಾನು ಕಂಡು ಹಿಡ್ಕೊಂಡಿದ್ದೀನಿ. ಹಾಗಾಗಿ 1/α ಪ್ಲಸ್ 1/β ಆಲ್ಫಾ ಪ್ಲಸ್ ಬೀಟಾ ಬೆಲೆ -3 ಅಂತ ಬರ್ಕೊಂಡಿದ್ದೀನಿ. ಆಲ್ಫಾ ಬೀಟಾ ಬೆಲೆನೂ ಆಲ್ರೆಡಿ ನಾನು ಕಂಡು ಹಿಡ್ಕೊಂಡಿದ್ದೆ. ಹಾಗಾಗಿ ಆಲ್ಫಾ ಬೀಟಾ ಬೆಲೆನೂ 1 ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ 1/α ಪ್ಲಸ್ 1/β -3 ಆಗುತ್ತೆ. ನೆಕ್ಸ್ಟ್ ಅದರಲ್ಲೇ ಎರಡನೇ ಕ್ವಶನ್ ಏನು ಕೇಳಿದಾನಪ್ಪ ಅಂದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಕಂಡುಹಿಡಿಯೋದಕ್ಕಿಂತ ಮುಂಚೆ ನಿಮಗೆ ಒಂದು ನಿತ್ಯ ಸಮೀಕರಣ ನಾನು ರಿಮೈಂಡ್ ಮಾಡ್ತೀನಿ. a + b² ನಿತ್ಯ ಸಮೀಕರಣ ಏನು ಹೇಳುತ್ತಪ್ಪ ಅಂದರೆ a + b² a² + 2ab + b² ಹೇಳುತ್ತೆ. ಆ ಸೂತ್ರದಲ್ಲಿ ನಾನು ಏನು ಮಾಡಿದ್ದೀನಿಪ್ಪ ಅಂದರೆ a + b² ಹಾಗೆ ಬರ್ಕೊಂಡಿದ್ದೀನಿ. +2ab ಎಡಭಾಗಕ್ಕೆ ತಗೊಂಡಿದ್ದೀನಿ. +2ab ಬಲಭಾಗದಲ್ಲಿರೋ +2ab ಎಡಭಾಗಕ್ಕೆ ಹೋದಾಗ ಏನಾಗುತ್ತೆ? -2ab ಆಗುತ್ತೆ. ಹಾಗಾಗಿ a + b² -2ab ಅಂದರೆ ಏನು ಅಂತ ತಿಳ್ಕೊತೀನಿ ನಾನು. a² + b² ಅಂತ ತಿಳ್ಕೊಂಡಿರ್ತೀನಿ. ಅದೇ ರೀತಿ ಈ ಒಂದು ನಿತ್ಯ ಸಮೀಕರಣ ಬಳಕೆ ಮಾಡಿಕೊಂಡು ಅದು ಕೂಡ ಆಲ್ಫಾ ಪ್ಲಸ್ ಬೀಟಾ² ಅಂತ ಇದೆ ಲೆಕ್ಕದಲ್ಲಿ. ಆಲ್ಫಾ ಪ್ಲಸ್ ಬೀಟಾ² ನಾನು a² + b² ರೂಪದಲ್ಲಿ ಬರ್ಕೋಬೋದು. ಆಲ್ಫಾ ಪ್ಲಸ್ ಬೀಟಾ ಹೋಲ್² ಅಂತ ಬರ್ಕೊಂಡು ನಾವೇನು ಮಾಡ್ಬೋದು? ಸಾಲ್ವ್ ಮಾಡ್ಬೋದು. α² + β² ಅಂದರೆ ನಾ ಇಲ್ಲಿ ಎ ಬೆಲೆನ ಆಲ್ಫಾ ಅಂತ ತಗೊಳ್ಳೋಣ, ಬಿ ಬೆಲೆನ ಬೀಟಾ ಅಂತ ತಗೊಂಡ್ರೆ ಏನಾಗುತ್ತೆ? α² + β² ಆಲ್ಫಾ ಪ್ಲಸ್ ಬೀಟಾ ಹೋಲ್² -2 ಆಲ್ಫಾ ಬೀಟಾ ಆಗುತ್ತೆ. ಆ ಒಂದು ಪ್ರಶ್ನೆಯಲ್ಲಿ α² + β² ಬೆಲೆನ ಸೂತ್ರನ ನಾನೇನು ಮಾಡಿದ್ದೀನಿ? ಬರ್ಕೊಂಡಿದ್ದೀನಿ. ಈಗ ಅದ್ರ ಪ್ರಕಾರ ಏನು ಮಾಡೋಣ? α² + β² ಆಲ್ಫಾ ಪ್ಲಸ್ ಬೀಟಾ ಹೋಲ್² -2 ಆಲ್ಫಾ ಬೀಟಾ ಅಂತ ಬರ್ಕೊಂಡಿದ್ದೀನಿ. α² + β² ಆಲ್ಫಾ ಪ್ಲಸ್ ಬೀಟಾ ಹೋಲ್² ಅಂದರೆ ಈ ಹಿಂದೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ -3 ಅಂತ ಬರೆದಿದ್ದೆ. ಹಾಗಾಗಿ -3² ಅಂತ ಬರೆದಿದ್ದೀನಿ. ಮೈನಸ್ಗೆ ಮೈನಸ್ ಹಾಗೇ ಇರಲಿ, 2 ಹಾಗೇ ಇರಲಿ. ಆಲ್ಫಾ ಬೀಟಾ ಬೆಲೆ ಈ ಹಿಂದೆ ನಾನು ಕಂಡು ಹಿಡ್ಕೊಂಡಿದ್ದೀನಿ. ಆಲ್ಫಾ ಬೀಟಾ ಬೆಲೆ ಎಷ್ಟಿದೆ? 1 ಇದೆ. ಆಲ್ಫಾ ಬೀಟಾ ಬೆಲೆ 1 ಇದೆ. ಆಲ್ಫಾ ಪ್ಲಸ್ ಬೀಟಾ ಬೆಲೆ -3 ಇದೆ. ಅದನ್ನೆಲ್ಲ ನಾನೇನು ಮಾಡಿದ್ದೀನಿ? ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಅದ್ರ ಪ್ರಕಾರ ಏನಾಗುತ್ತಪ್ಪ ಅಂದರೆ -3 ಹೋಲ್ ಸ್ಕ್ವೇರ್ -2 ಇಂಟು 1 ಆಗುತ್ತೆ. -3² ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 3 9 ಆಗುತ್ತೆ. 2 1 2 ಆಗುತ್ತೆ. 9ರಲ್ಲಿ 2 ಕಳೆದ್ರೆ 7 ಆಗುತ್ತೆ. ದೇರ್ಫೋರ್ α² + β² ಬೆಲೆ ಏನಾಗುತ್ತೆ? 7 ಆಗುತ್ತೆ. ಇದಿಷ್ಟು 26ನೇ ಪ್ರಶ್ನೆ ಆಗಿದೆ. ನೆಕ್ಸ್ಟ್ 27ನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ P(x) 26ನೇ ಪ್ರಶ್ನೆನೇ ಅಥವಾ ಪ್ರಶ್ನೆ ಇದೆ. 27 ಅಲ್ಲ, ಸಾರಿ, 26ನೇ ಪ್ರಶ್ನೆಯಲ್ಲಿ ಅದು ಕೂಡ ಒಂದು ಬಹುಪದೋಕ್ತಿ ಕೊಟ್ಟಿದ್ದಾನೆ. P(x) = 2x² - 6x + k ಆದಾಗ ಈ ಬಹುಪದೋಕ್ತಿಯ ಒಂದು ಶೂನ್ಯತೆ ಎಷ್ಟಿದೆಯಪ್ಪ ಅಂದರೆ ಇನ್ನೊಂದು ಶೂನ್ಯತೆ 2ರಷ್ಟು ಐತಂತೆ. ಅಂದರೆ ಆ ಎರಡು ಶೂನ್ಯತೆಗಳು ಗೊತ್ತಿಲ್ಲ ನನಗೆ.
ಒಂದು ಶೂನ್ಯತೆ ಎಷ್ಟಿದೆ ಅಂದರೆ ಇನ್ನೊಂದು ಶೂನ್ಯತೆ ಎರಡರಷ್ಟಿದೆ ಅಂತೆ. ಹಾಗಾಗಿ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆ ಎರಡರಷ್ಟಿದ್ದಾಗ ಕೆ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಾ ಇಲ್ಲಿ ಕೆ ಬೆಲೆ ಕಂಡುಹಿಡಿಯೋದಕ್ಕಿಂತ ಮುಂಚೆ ಆ ಒಂದು ಬಹುಪದೋಕ್ತಿಯ ಎ ಬಿ ಬೆಲೆ ಮತ್ತು ಸಿ ಬೆಲೆಯನ್ನು ಕಂಡುಹಿಡ್ಕೊತೀನಿ. ಎ ಬೆಲೆಯನ್ನು 2 ಅಂತ ತೊಗೊತೀನಿ, ಬಿ ಬೆಲೆನ -6 ಅಂತ ತೊಗೊತೀನಿ, ಸಿ ಬೆಲೆನ ಕೆ ಅಂತ ತಗೊತೀನಿ. ಈ ಬಹುಪದೋಕ್ತಿಯ ಶೂನ್ಯತೆಗಳು ಆಲ್ಫಾ ಪ್ಲಸ್ ಬೀಟಾ ಆಗಿರಲಿ ಅಂತ ತಗೊಳ್ರಿ. ಹಾಗಾಗಿ ಏನು ಮಾಡೋಣ, ಪ್ರಶ್ನೆ ಪ್ರಕಾರ ಒಂದು ಶೂನ್ಯತೆ ಅಂದರೆ ಒಂದು ಶೂನ್ಯತೆ ಆಲ್ಫಾ ಅಂತ ತಗೊಳ್ರಿ, ಇನ್ನೊಂದು ಶೂನ್ಯತೆ ಬೀಟಾ ಅಂತ ತಗೊಳ್ರಿ. ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆಯ ಎರಡರಷ್ಟಿದೆ ಅನ್ನೋದನ್ನ ನೀವು ಗಮನದಲ್ಲಿಟ್ಕೊಳ್ರಿ. ಒಂದು ಶೂನ್ಯತೆ ಆಲ್ಫಾ ಆಗಿದ್ದರೆ ಆಲ್ಫಾ ಬೆಲೆ ಎಕ್ಸ್ ಆಗಿರುತ್ತೆ. ಇನ್ನೊಂದು ಶೂನ್ಯತೆ ಏನು ತಗೊಳ್ಳೋಣಪ್ಪ ಅಂದರೆ ಬೀಟಾ ಅಂತ ತಗೊತೀನಿ. ಅಂದರೆ ಒಂದು ಶೂನ್ಯತೆ ಆಲ್ಫಾ ಬೆಲೆ ಎಕ್ಸ್ ಆಗಿದ್ದರೆ ಇನ್ನೊಂದು ಶೂನ್ಯತೆ ಎರಡರಷ್ಟು ಇರ್ತತಿ ಅಂತ ಪ್ರಶ್ನೆಯಲ್ಲೇ ಹೇಳಿದ್ದಾರೆ. ಹಾಗಾಗಿ ಮೊದಲ ಶೂನ್ಯತೆ ಎಕ್ಸ್ ಆಗಿದ್ದರೆ ಎರಡನೇ ಶೂನ್ಯತೆ ಬೀಟಾ ಏನಾಗಿರುತ್ತೆ, 2x ಆಗಿರುತ್ತೆ. ಆ ಒಂದು ಪ್ರಶ್ನೆ ಪ್ರಕಾರ ಒಂದು ಶೂನ್ಯತೆ ಆಲ್ಫಾ ಎಕ್ಸ್ ಆಗಿದ್ದರೆ ಇನ್ನೊಂದು ಶೂನ್ಯತೆ ಬೀಟಾ 2x ಆಗುತ್ತೆ. ಒಂದು ಮುಂದುವರೆದು ಏನು ಮಾಡೋಣ, ಶೂನ್ಯತೆಗಳ ಮೊತ್ತ ಕಂಡು ಹಿಡ್ಕೊತೀನಿ. ಆಲ್ಫಾ ಪ್ಲಸ್ ಬೀಟಾ -b/a. ಆಲ್ಫಾ ಬೆಲೆ ಎಕ್ಸ್ ಆಗಿರುತ್ತೆ, ಬೀಟಾ ಬೆಲೆ 2x ಆಗಿರುತ್ತೆ, ನೆನಪಿರಲಿ. ಹಾಗಾಗಿ ಎಕ್ಸ್ ಪ್ಲಸ್ 2x ಮೈನಸ್ ಪ್ರಶ್ನೆಯಲ್ಲೇ ಸೂತ್ರದಲ್ಲೇ ಇದೆ, ಮೈನಸ್ ಹಾಗೆ ಬರ್ಕೊಡ್ರಿ. ಬಿ ಬೆಲೆ -6 ಇರುತ್ತೆ, ಡಿವೈಡೆಡ್/2 ಆಗುತ್ತೆ. ಇಲ್ಲೇ ಏನಾಗುತ್ತಪ್ಪ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1x ಪ್ಲಸ್ 2x 3x ಆಗುತ್ತೆ, 6/2 ಆಗುತ್ತೆ. 6ನ್ನು 2ರಿಂದ ಭಾಗಿಸಿದಾಗ 3 ಬರುತ್ತೆ. ದೇರ್ಫೋರ್ 3x 3 ಆದರೆ x 3/3 ಆಗುತ್ತೆ. ಅಂಶ ಮತ್ತು ಛೇದ ಒಂದೇ ಅಂಕಿ ಸೇಮ್ ಇತ್ತಪ್ಪ ಅಂದರೆ ಉತ್ತರ 1 ಬರುತ್ತೆ. ಹಾಗಾಗಿ ಎಕ್ಸ್ನ ಬೆಲೆ 1 ಆಗುತ್ತೆ. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಬರ್ಕೊತೀನಿ. ಆಲ್ಫಾ ಇಂಟು ಬೀಟಾ c/a. ನೆನಪಿರಲಿ, ಆಲ್ಫಾ ಬೆಲೆ ಎಕ್ಸ್ ಆಗಿರುತ್ತೆ, ಬೀಟಾ ಬೆಲೆ 2x ಆಗಿರುತ್ತೆ, ಸಿ ಬೆಲೆ ಕೆ ಆಗಿರುತ್ತೆ, ಎ ಬೆಲೆ ಏನೇ ಆಗಿರುತ್ತೆ, ಎ ಬೆಲೆ 2 ಆಗಿರುತ್ತೆ. ಇಲ್ಲೇ ತಪ್ಪು ಬರೆದಿದ್ದೇನೆ, ಎ ಬೆಲೆ 2 ಆಗಿರುತ್ತೆ. ಎಕ್ಸ್ನ ಬೆಲೆ ಆಲ್ರೆಡಿ 1 ಅಂತ ಕಂಡು ಹಿಡ್ಕೊಂಡಿದ್ದೀನಿ. 1 ಇಂಟು ಬ್ರಾಕೆಟ್ ಓಪನ್ 2 ಇಂಟು ಎಕ್ಸ್ ಅಂತ ಬರ್ಕೊಂಡಿದ್ದೀನಿ, k/2 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಎಕ್ಸ್ನ ಬೆಲೆ 1 ಆದಾಗ ಇಲ್ಲೇನಾಗುತ್ತೆ, 2 1 2 ಆಗುತ್ತೆ, k/2 ಆಗುತ್ತೆ. 1 2 2 k/2 ಆಗುತ್ತೆ. ಈ ಒಂದು k/2 ಅಂದರೆ k/2 ಎಡಗಡೆಗೆ ಹೋದಾಗ ಗುಣಿಸು ಆಗುತ್ತೆ. ಆಯ್ತಾ? ಬಲಭಾಗದಲ್ಲಿ ಭಾಗಿಸು ಅಂತ ಇದೆ, ಅದು ಎಡಭಾಗಕ್ಕೆ ಹೋದಾಗ ಏನಾಗುತ್ತೆ, ಗುಣಿಸು ಆಗುತ್ತೆ. 2 × 2 k ಆಗುತ್ತೆ. 2 × 2 ಅಂದರೆ 4 ಆಗುತ್ತೆ. 4 k ಆದರೆ k ಬೆಲೆ 4 ಆಗುತ್ತೆ. ಆ ಒಂದು 26ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆಯಲ್ಲಿ p(x) 2x² - 6x + k ಈ ಬಹುಪದೋಕ್ತಿಯ ಶೂನ್ಯತೆ ಇನ್ನೊಂದು ಶೂನ್ಯತೆ ಎರಡರಷ್ಟಿದ್ದಾಗ ಕೆ ಬೆಲೆ ಏನಾಗುತ್ತೆ, 4 ಆಗುತ್ತೆ. ಇದಿಷ್ಟು ಪ್ರಶ್ನೆ ಸಂಖ್ಯೆ 26ರಲ್ಲಿ ಅಥವಾ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಯಾವುದಪ್ಪ ಅಂದರೆ 27ನೇ ಪ್ರಶ್ನೆ ಏನು ಕೊಟ್ಟಿದೆಯಪ್ಪ ಅಂದರೆ, ಒಂದು ರೈಲು ಟೋಟಲ್ಲಾಗಿ 48 ಕಿಲೋಮೀಟ್ರ್ ದೂರ ಕ್ರಮಿಸಿದೆ. ಆಲ್ರೆಡಿ 480 ಕಿಲೋಮೀಟ್ರ್ ಒಂದು ರೈಲು ಚಲಿಸಿದೆ. ಈ ಒಂದು 480 ಕಿಲೋಮೀಟ್ರ್ ರೈಲು ಕ್ರಮಿಸಿದೆ. ತದನಂತರ ಆ ರೈಲಿನ ವೇಗ ಹೆಚ್ಚಾಯಿತು. ಈಗ ಸದ್ಯಕ್ಕೆ ಏನು ಮಾಡಿದಾರಪ್ಪ ಅಂದರೆ, ಆ ರೈಲಿನ ವೇಗ ಎಷ್ಟಿದೆ ಅಂತ ಕೊಟ್ಟಿಲ್ಲ, ಆದರೆ ಆ ರೈಲು ಟೋಟಲಾಗಿ ಎಷ್ಟು ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಿದೆ ಅಥವಾ ಎಷ್ಟು ಡಿಸ್ಟೆನ್ಸು ಹೋಗಿದೆ ಅಂತ ಹೇಳಿದ್ದಾರೆ. ಎಷ್ಟು ಸ್ಪೀಡಲ್ಲಿ ಹೋಗಿದೆ ಅಂತ ಹೇಳಿಲ್ಲ. 480 ಕಿಲೋಮೀಟ್ರ್ ಆ ರೈಲು ಚಲಿಸಿದೆ, ಆದರೆ ಆ ರೈಲಿನ ಸ್ಪೀಡ್ ಗೊತ್ತಿಲ್ಲ. ತದನಂತರ ಆ ರೈಲಿಗೆ 10 ಕಿಲೋಮೀಟ್ರ್ ಜಾಸ್ತಿ ವೇಗ, ಈಗಿರೋ ವೇಗಕ್ಕಿಂತ 10 ಕಿಲೋಮೀಟ್ರ್ ಜಾಸ್ತಿ ವೇಗವಾಗಿ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ರೈಲು. ಆವಾಗೂ 10 ಕಿಲೋಮೀಟ್ರ್ ಜಾಸ್ತಿ ಮಾಡಿದಾಗ ಅಷ್ಟೇ ದೂರವನ್ನು ಕ್ರಮಿಸಲು 4 ಗಂಟೆ ಕಡಿಮೆ ತೆಗೆದುಕೊಳ್ತು. ನೆನಪಿರಲಿ, ಯಾವುದೇ ಒಂದು ವಾಹನ ವೇಗ ಹೆಚ್ಚಾದಂತೆ ತೆಗೆದುಕೊಳ್ಳುವ ಸಮಯ ಏನಾಗುತ್ತೆ, ಕಡಿಮೆ ಆಗುತ್ತೆ. ವೇಗ ಕಡಿಮೆ ಇತ್ತಪ್ಪ ಅಂದರೆ ತೆಗೆದುಕೊಳ್ಳುವ ಸಮಯ ಜಾಸ್ತಿ ಆಗುತ್ತೆ, ನೆನಪಿರಲಿ. ಹಾಗಾಗಿ ಪ್ರಶ್ನೆಯಲ್ಲಿ ಕೇಳಿರುವಾಗ ಕೂಲಂಕುಷವಾಗಿ ಏನು ಮಾಡಿರಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ನಮ್ಮ ವಾಹನದ ವೇಗ ಜಾಸ್ತಿ ಆಯ್ತಪ್ಪ ಅಂದರೆ ನಮಗೆ ಸಮಯದ ಉಳಿತಾಯ ಆಗುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಿರಬೇಕು. ಹಾಗಾಗಿ ಈಗ ರೈಲಿನ ಪ್ರಸ್ತುತ ಜವ ನಮಗೆ ಗೊತ್ತಿಲ್ಲ, ಹಾಗಾಗಿ ಪ್ರಸ್ತುತ ರೈಲಿನ ಜವ x km/h ಆಗಿರಲಿ ಅಂತ ತೆಗೆದುಕೊಳ್ಳ್ರಿ. ಯಾವುದೇ ರೀತಿ ಈ ರೈಲನ್ನು ಯಾವುದೇ ವಾಹನದ ಸ್ಪೀಡ್ ಅಥವಾ ಜವವನ್ನು km/h ಗಂಟೆಗೆ ನಾವು ಏನು ಮಾಡ್ತೀವಿ, ಕನ್ವರ್ಟ್ ಮಾಡ್ತೀವಿ. ರೈಲಿನ ಜವ x km/h ಆಗಿರಲಿ ಅಂತ ತೆಗೆದುಕೊಳ್ಳ್ರಿ.
ರೈಲು ಒಟ್ಟು ಚಲಿಸಿದ ದೂರವನ್ನು ಬರ್ಕೊಳ್ರಿ. ರೈಲು ಒಟ್ಟು ಕ್ರಮಿಸಿದ ದೂರ ಎಷ್ಟಾಗುತ್ತೆ? 480 ಕಿಲೋಮೀಟ್ರ್ ಆಗುತ್ತೆ. ಈ 480 ಕಿಲೋಮೀಟರ್ ಚಲಿಸಲು ರೈಲು ತೆಗೆದುಕೊಂಡ ಕಾಲ ಏನಾಗಿರುತ್ತೆ? ಇದನ್ನು T1 ಅಂತ ತಗೊಳ್ಕೊಳ್ರಿ. ಯಾಕಂದರೆ T1 ಇಲ್ಲಿ 2 ಟೈಮ್ ಇದೆ. ಮೊದಲ ಟೈಮಲ್ಲಿ ಎಷ್ಟು ಚಲಿಸಿದೆ, ಆಮೇಲೆ ತೆಗೆದುಕೊಂಡ ಕಾಲ ಅನ್ನು T1 ಅಂತ ತೆಗೆದುಕೊಳ್ರಿ. ನೆಕ್ಸ್ಟ್ 10 ಕಿಲೋಮೀಟ್ರ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಆವಾಗ T2 ಅಂತ ತೆಗೆದುಕೊಳ್ಳೋಣ. ಹಾಗಾಗಿ T1 480 ಕಿಲೋಮೀಟ್ರ್ ರೈಲು ಚಲಿಸಲು ತೆಗೆದುಕೊಂಡ ಕಾಲ T1 ಅಂತ ತೆಗೆದುಕೊಳ್ರಿ. ಒಟ್ಟು ದೂರ ಡಿವೈಡೆಡ್ ಬೈ ರೈಲಿನ ಜವ ಅಂತ ಬರ್ಕೊಳ್ಳೋಣ. T1 ಒಟ್ಟು ದೂರ ಅಂದರೆ 480 ಕಿಲೋಮೀಟರ್ ಡಿವೈಡೆಡ್ ಬೈ ಜವ ಅಂದರೆ ನಾನಿಲ್ಲಿ ಎಕ್ಸ್ ಅಂತ ತೆಗೆದುಕೊಂಡೇನೆ. T1 = 480 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಇದನ್ನು ಸಮೀಕರಣ 1 ಅಂತ ತೆಗೆದುಕೊಳ್ರಿ. ಅದಾದಮೇಲೆ ಎರಡನೇ ಸನ್ನಿವೇಶದಲ್ಲಿ ಈಗಿರೋ ವೇಗಕ್ಕಿಂತ ರೈಲು 10 ಕಿಲೋಮೀಟ್ರ್ ಜಾಸ್ತಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ರೈಲಿನ ಜವ 10 km/h ಹೆಚ್ಚಾಗಿದೆ. ಆವಾಗ ರೈಲಿನ ವೇಗ ಜಾಸ್ತಿ ಆಯ್ತಪ್ಪ ಅಂದರೆ ನಮಗೆ ಸಮಯದ ಉಳಿತಾಯ ಆಗುತ್ತೆ. ಹಾಗಾಗಿ ಅದನ್ನ +4 ಅಂತ ಬರ್ಕೊತೀನಿ. ಯಾಕಂದರೆ ನನಗೆ ಸಮಯದ ಉಳಿತಾಯ ಅಂದರೆ ನನಗೆ ಲಾಭ, ಅದು ನಷ್ಟ ಅಲ್ಲ, ಸಮಯದ ಲಾಭ ಆಗುತ್ತೆ. ಹಾಗಾಗಿ ಎಷ್ಟು ಲಾಭ ಆಗಿದೆ ಸಮಯ? ನಮಗೆ 4 ಗಂಟೆ ನಮಗೆ ಲಾಭ ಆಗಿದೆ, ಉಳಿತಾಯ ಆಗಿದೆ. ಹಾಗಾಗಿ 4ನ್ನು +4 ಅಂತ ಬರ್ಕೊತೀನಿ. ಅದನ್ನು ನೆನ್ಪಿಟ್ಕೊಳ್ರಿ. +4 ನಿಮಗೆ ಆಮೇಲೆ ಗೊತ್ತಾಗುತ್ತೆ ಯಾಕೆ ಬರ್ಕೊಂಡಿದ್ದೀನಿ ಅಂತ. ರೈಲಿನ ಜವ 10 ಕಿಲೋಮೀಟ್ರ್ ಹೆಚ್ಚಾದಾಗ ಏನಾಗುತ್ತೆ? ರೈಲಿನ ಜವ ಏನಾಗುತ್ತೆ? ಈಗಿರೋ ಜವಕ್ಕೆ 10 + 10 ಮಾಡ್ತೀನಿ. ಆಗಲೇ ಎಷ್ಟಿತ್ತು? x km/h ಇತ್ತು. ಅದಕ್ಕೆ +10 ಮಾಡಿದಾಗ ಪ್ರಸ್ತುತ ಈಗ 10 ಕಿಲೋಮೀಟ್ರ್ ಜಾಸ್ತಿ, 10 km/h ಹೆಚ್ಚಾದಾಗ ರೈಲು x + 10 km/h ಅಂತ ಬರ್ಕೊಂಡಿನಿ. ಅಷ್ಟೇ ದೂರವನ್ನು ಕ್ರಮಿಸುತ್ತೆ ರೈಲು. ಹಾಗಾಗಿ 480 ಕಿಲೋಮೀಟ್ರ್ ಚಲಿಸಲು ರೈಲಲ್ಲಿ ತೆಗೆದುಕೊಂಡ ಕಾಲ ಏನಾಗಿರುತ್ತೆ? ಇದು ಸಮಯ 2 ಆಗಿರುತ್ತೆ, T2. ಈ T2 ಹೆಂಗೆ ಬರ್ಕೊಂತಿರ್ತೀನಿ? ಒಟ್ಟು ದೂರ ಡಿವೈಡೆಡ್ ಬೈ ರೈಲಿನ ಜವ. ಕಾಲ = ಕ್ರಮಿಸಿದ ದೂರ ಡಿವೈಡೆಡ್ ಬೈ ರೈಲಿನ ಜವ. ಈಗ ರೈಲಿನ ಜವ ಏನಾಗಿದೆ ನೆನ್ಪಿಟ್ಕೊಳ್ರಿ? x + 10 ಆಗಿರುತ್ತೆ. ದೇರ್ಫೋರ್ T2 = 480 ಡಿವೈಡೆಡ್ ಬೈ x + 10 + 4 ಅಂತ ಬರ್ಕೊತಿದ್ದೀನಿ. ನೆನಪಿರಲಿ. ಯಾಕೆ ಹೇಳ್ರಿ? 10 ಕಿಲೋಮೀಟರ್ ಹೆಚ್ಚಾಗಿದೆ ಸ್ಪೀಡ್ ರೈಲಿಂದು. ಹಾಗಾಗಿ ನನಗೆ ಸಮಯದ ಉಳಿತಾಯ, ಸಮಯದ ಲಾಭ ಆಗಿದೆ. ಹಾಗಾಗಿ +4 ಅಂತ ಬರ್ಕೊಂಡಿದ್ದೀನಿ. ಇದನ್ನು ಸಮೀಕರಣ 2 ಅಂತ ಬರ್ಕೊಂಡಿದ್ದೀನಿ. ಸಮೀಕರಣ 1 = 2 ಅಂತ ಬರ್ಕೊಂಡಿದ್ದೀನಿ. ಅಂದರೆ T1 = T2 ಅಂತ ಬರ್ಕೊಳ್ರಿ. ಅವಾಗ T1 ಏನಾಗುತ್ತೆ? 480 ಡಿವೈಡೆಡ್ ಬೈ ಎಕ್ಸ್ = 480 ಡಿವೈಡೆಡ್ ಬೈ x + 10 + 4 ಆಗುತ್ತೆ. ಈ ಒಂದು ಬಲಭಾಗದಲ್ಲಿರುವ ಒಂದು 480 ಡಿವೈಡೆಡ್ ಬೈ x + 10ನ ಎಡಭಾಗದಾಗ ತಗೊಂಬರ್ತೀನಿ. ಅಲ್ಲಿ ಪ್ಲಸ್ ಇರುತ್ತೆ, ಎಡಭಾಗಕ್ಕೆ ಬಂದಾಗ ಮೈನಸ್ ಆಗುತ್ತೆ. 480 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 480 ಡಿವೈಡೆಡ್ ಬೈ x + 10 ಆಗುತ್ತೆ. 4 ಅದೇ ಜಾಗದಲ್ಲಿರಲಿ. ಇಲ್ಲಿ ನಾನು ಲಸ ತೆಗೆದಿದ್ದೀನಿ. x × x + 10 ಛೇದದಲ್ಲಿ ಬರ್ಕೊಂಡಿರ್ತೀನಿ. ಓರೆ ಗುಣಾಕಾರ ಮಾಡ್ತೀನಿ ನೋಡ್ರಿ. 480 × x + 10 ಮೈನಸ್ x × 480 = 4 ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ 480ನ್ನ x ಜೊತೆ ಗುಣಿಸ್ಕೊತೀನಿ. ಪ್ಲಸ್ಗೆ ಪ್ಲಸ್ ಹಾಗೇ ಇರಲಿ. ಅದೇ 480ನ 10ರಿಂದ ಗುಣಿಸ್ಕೊತೀನಿ. ಇಲ್ಲಿ ಗುಣಿಸ್ಕೊಂಡಿದ್ದೀನಿ ನೋಡಿರಿ. ನೆಕ್ಸ್ಟ್ ಮೈನಸ್ಗೆ ಮೈನಸ್ ಹಾಗೆ ಇರಲಿ. 480ನ ಎಕ್ಸ್ನೊಂದಿಗೆ ಗುಣಿಸ್ಕೊತೀನಿ. ಇದೆಲ್ಲ ಅಂಶದಲ್ಲಿ ನೋಡಿರಿ. 480ನ ಎಕ್ಸ್ನೊಂದಿಗೆ ಗುಣಿಸ್ಕೊಂಡಾಗ 480x ಆಗುತ್ತೆ. ಅಲ್ಲಿ ಪ್ಲಸ್ ಚಿಹ್ನೆ ಇದೆ, ಪ್ಲಸ್ಸಿಗೆ ಪ್ಲಸ್ ಹಾಗೆ ಇರಲಿ. 480ನ 10 ಜೊತೆಗೆ ಗುಣಿಸ್ಕೊಂಡಿದ್ದೀನಿ, ಅದನ್ನೂ ಬರ್ಕೊಂಡಿದ್ದೀನಿ. ಅದೇ ರೀತಿ ಮೈನಸ್ ಹಾಗೆ ಇಟ್ಕೊಳ್ರಿ. ಮೈನಸ್ 480x ಆಗುತ್ತೆ. ಛೇದದಲ್ಲಿ ನೋಡಿರಿ, ಎಕ್ಸಿಂದ ಎಕ್ಸ್ ಗುಣಿಸ್ಕೊಂಡಿದ್ದೀನಿ, x² ಆಗಿದೆ. ಪ್ಲಸ್ಸಿಗೆ ಪ್ಲಸ್ x × 10 ಅಥವಾ 10 × x ಮಾಡಿದಾಗ 10x ಆಗುತ್ತೆ. x² + 10x ಆಗುತ್ತೆ. ಇನ್ನು ಉಳಿದಂತೆ ಬಲಭಾಗದಲ್ಲಿ 4 ಹಾಗೆ ಇಟ್ಕೊಳ್ರಿ. ಪ್ಲಸ್ 480 ಮೈನಸ್ 480 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನಪ್ಪ ಅಂದರೆ 480 × 10 ಆಗಿದೆ. ಡಿವೈಡೆಡ್ ಬೈ x² + 10 ಇದೆ, = 4 ಇದೆ. 480ನ 10ರಿಂದ ಗುಣಿಸಿದಾಗ ಏನಾಗುತ್ತಪ್ಪ ಅಂದರೆ 4800 ಆಗುತ್ತೆ. ಇಲ್ಲಿ ಛೇದದಲ್ಲಿರುವ x² + 10 ಇದು ಗುಣಿಸು ಇದೆ, ಭಾಗಿಸು ಇದೆ. ಎಡಭಾಗದಲ್ಲಿ ಭಾಗಿಸು ಇದೆ, ಬಲಭಾಗಕ್ಕೆ ಹೋದಾಗ ಏನಾಗುತ್ತೆ? ಗುಣಿಸು ಆಗುತ್ತೆ. ದೇರ್ಫೋರ್ 4800 = 4 × x² + 10x ಅಂತ ಬರ್ಕೊಂಡಿದ್ದೀನಿ. 4800 ಹಾಗೆ ಇರಲಿ. ಈಗ ನೋಡಿರಿ, ಪಕ್ಕಕ್ಕೆ ಬಂದಾಗ ಏನಾಗುತ್ತೆ? 4ನ್ನ x² ಗುಣಿಸಿದರೆ 4x² ಆಗುತ್ತೆ. ನೆಕ್ಸ್ಟ್ ಪ್ಲಸ್ಸಿಗೆ ಪ್ಲಸ್ ಹಾಗೆ ಇರಲಿ. 4ನ್ನ 10x ಜೊತೆ ಗುಣಿಸಿದಾಗ ಏನಾಗುತ್ತೆ? 4 × 10x ಅಂದರೆ 40x ಆಗುತ್ತೆ. ಇದರಿಂದ ಕೊನೆಗೆ ನಮಗೇನು ಸಿಗುತ್ತೆ? 4800 = 4x²
ಪ್ಲಸ್ 40x ಆಗುತ್ತೆ. ಈ ಸಮೀಕರಣವನ್ನು ಸ್ವಲ್ಪ ಎಡಭಾಗದಲ್ಲಿದ್ದು ಬಲಭಾಗದಲ್ಲಿ ಬರ್ಕೊತೀನಿ, ಬಲಭಾಗದಲ್ಲಿದ್ದು ಎಡಭಾಗದಲ್ಲಿ ಬರ್ಕೊತೀನಿ, ಯಾವುದೇ ಚಿಹ್ನೆಯನ್ನು ಬದಲಾವಣೆ ಮಾಡದೆ. ಹಾಗಾಗಿ 4x² ಪ್ಲಸ್ 40x = 4800 ಆಗುತ್ತೆ. ಈ ಎಲ್ಲ ಹಂತಗಳು ನೋಡಿರಿ, 4x² ತ್ರಿಪದ, ಈ 4x² 40x = 4800 ಇದೆಯಲ್ಲ, ಇವೆಲ್ಲ ಟರ್ಮ್ಗಳು, ಇವೆಲ್ಲ ಹಂತಗಳು ಅಥವಾ ಇವೆಲ್ಲ ಪದಗಳು 4ರಿಂದ ಭಾಗ ಆಗ್ತವೆ. ಹಾಗಾಗಿ ಈ ಸಮೀಕರಣವನ್ನು 4ರಿಂದ ಭಾಗಿಸಿದ್ದೇನೆ. ಏನಾಗುತ್ತಪ್ಪ ಅಂದರೆ 4x² 4 ಪ್ಲಸ್ 40x/4 ಆಗುತ್ತೆ, = 4800/4 ಆದಾಗ 4 4 ಕ್ಯಾನ್ಸಲ್ ಆಗುತ್ತೆ, x² ಬರುತ್ತೆ, 4 ಅಂದರೆ 4 10 ಆಗುತ್ತೆ, 10x ಆಗುತ್ತೆ, ಹಾಗೆ ಬರಲಿ 4 1 4 4 2 8 1200 ಆಗತ್ತೆ 4ರಿಂದ ಭಾಗಿಸಿದಾಗ. ಸರ್ 4ರಿಂದನೇ ಭಾಗಿಸ್ಬೇಕಾ? ಇಲ್ಲ, ಹಾಗೆ ಬರ್ಕೊಂಡ್ರೂ ನಡೆಯುತ್ತೆ. ನನಗೆ 4ರಿಂದ ಭಾಗಿಸಿದಾಗ ಏನಾಗುತ್ತೆ, ಈ ಒಂದು ಸಮೀಕರಣ ಸ್ವಲ್ಪ ಸುಲಭ ರೀತಿ ಸಿಗತ್ತೆ, ಹಗುರಾಗತ್ತೆ. 4x² ಪ್ಲಸ್ 40x = 4800 ಬರಿಬಾರ್ದು ಅಂತೇನಿಲ್ಲ, ಆದರೆ ಅದನ್ನ ಇನ್ನೂ ಸುಲಭ ರೂಪಕ್ಕೆ ತಗೊಂಡಾಗ ನಮಗೆ ಲೆಕ್ಕ ಮಾಡಲಿಕ್ಕೆ ಇನ್ನೂ ಸುಲಭ ಆಗುತ್ತೆ. ಹಾಗಾಗಿ ಏನು ಉಳಿಯುತ್ತೆ, x² ಪ್ಲಸ್ 10x = 1200 ಆಗಿದೆ. ಈ 1200ನ್ನ ಎಡಭಾಗದಲ್ಲಿ ಬರ್ಕೊಂಡಾಗ ವರ್ಗ ಸಮೀಕರಣದ ಆದರ್ಶ ರೂಪ ಸಿಗುತ್ತೆ. x² ಪ್ಲಸ್ 10x ಮೈನಸ್ 1200 = 0 ಆಗುತ್ತೆ. ಇಲ್ಲಿ ಎ ಬೆಲೆ, ಬಿ ಬೆಲೆ, ಸಿ ಬೆಲೆಯನ್ನು ಬರ್ಕೊತೀನಿ. ಎ ಬೆಲೆ 1 ಆಗಿರಲಿ, ಬಿ ಬೆಲೆ 10 ಆಗಿರಲಿ, ಸಿ ಬೆಲೆ ಮೈನಸ್ 1200 ಆಗಿದೆ. ಇಲ್ಲಿ ಎ ಇಂಟು ಸಿ ಬರ್ಕೊತಿದ್ದೀನಿ, ಅಂದರೆ 1 ಇಂಟು ಮೈನಸ್ 1200 ಮಾಡಿದಾಗ ಮೈನಸ್ 1200 ಆಗುತ್ತೆ. ಬಿ ಬೆಲೆ 10 ಆಗುತ್ತೆ. ಅಂದರೆ ಇದರಿಂದ ನಮಗೇನು ತಿಳಿತಪ್ಪ ಅಂದರೆ, ಗುಣಿಸಿದರೆ 1200 ಬರಬೇಕು, ಕೂಡಿದರೆ 10 ಬರಬೇಕು. ಯಾವುದೇ ಒಂದು ಸಂಖ್ಯೆಯನ್ನು, ಎರಡು ಸಂಖ್ಯೆಯನ್ನು ಗುಣಿಸಿದರೆ ಮೈನಸ್ 1200 ಬರಬೇಕು, ಕೂಡಿದರೆ 10 ಬರಬೇಕು. ಇಲ್ಲಿ ನಾನು ಅವಿಭಾಜ್ಯ ಅಪವರ್ತನ ಮಾಡ್ಕೊಂಡಿದ್ದೇನೆ. ಈ ಒಂದು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಗುಣಿಸಿದರೆ 1200, ಆ ಸಂಖ್ಯೆ ಯಾವುದಪ್ಪ ಅಂದರೆ ಪ್ಲಸ್ 40 ಮೈನಸ್ 30. 40 ಇಂಟು 30 ಮಾಡಿದಾಗ ಏನಾಗುತ್ತೆ, ಮೈನಸ್ 1200 ಆಗುತ್ತೆ. 40ರಲ್ಲಿ 30 ಕಳೆದ್ರೆ 10 ಬರುತ್ತೆ. ಈ ಒಂದು ಅವಿಭಾಜ್ಯ ಅಪವರ್ತನ ನೋಡ್ಕೊಳ್ರಿ, ಇದನ್ನು ಮಾಡಿದರೆ ನಮಗೇನು ಸಿಗುತ್ತೆ, ಮಧ್ಯಪದವನ್ನು ವಿಭಜಿಸ್ತೀನಿ ನಾನು. 10xನ್ನು ವಿಭಜಿಸಿದಾಗ ಏನಾಗುತ್ತೆ, ಪ್ಲಸ್ 40x ಮೈನಸ್ 30x ಅಂತ ಬರ್ಕೊತೀನಿ. ಹಾಗಾಗಿ ಮೈನಸ್ 1200 ಗುಣಿಸಿದರೆ ಮೈನಸ್ 1200 ಆಗಬೇಕು, ಕೂಡಿದರೆ 10 ಬರಬೇಕಪ್ಪ ಅಂದರೆ ಆ ಎರಡು ಸಂಖ್ಯೆಗಳು ಪ್ಲಸ್ 40x ಮೈನಸ್ 30x ಆಗುತ್ತೆ. ಇದನ್ನು ಯಾವುದ್ರ ಬದಲಿಗೆ ಬರ್ಕೊತೀನಪ್ಪ ಅಂದರೆ, ಮಧ್ಯಪದವಾದ ಪ್ಲಸ್ 10x ಬದಲಿಗೆ ಪ್ಲಸ್ 40x ಮೈನಸ್ 30x ಬರ್ಕೊತಿದ್ದೀನಿ. ಹಾಗಾಗಿ x² ಪ್ಲಸ್ 40x ಮೈನಸ್ 30x ಮೈನಸ್ 1200 = 0 ಆಗುತ್ತೆ. ಇಲ್ಲಿ 2x ಇದೆ, 40xರಲ್ಲಿ 1x ಇದೆ, 1xನ ಹೊರ ತೆಗೆದಾಗ x ಪ್ಲಸ್ 40 ಆಗುತ್ತೆ. ಆ್ಯಸ್ ಇಟ್ ಈಸ್ ಮೈನಸ್ಗೆ ಮೈನಸ್ ಹಾಗೆ ಇಡ್ರಿ. ಇಲ್ಲಿ 1200 30 ಮಗ್ಗಿಯಲ್ಲಿ ಹೋಗುತ್ತೆ. ಹಾಗಾಗಿ ಈ ಎರಡೂ ಕಡೆಗೂ 30 ಇದೆ, 31 30, 1200ರಲ್ಲೂ 30 ಇದೆ. ಹಾಗಾಗಿ 30 ಸಾಮಾನ್ಯ ತೆಗೆದಿದ್ದೀನಿ. ಸಾಮಾನ್ಯ ತೆಗೆದಾಗ ಏನು ಉಳಿಯುತ್ತೆ, ಎಕ್ಸ್ ಉಳಿಯುತ್ತೆ. ಇಲ್ಲಿ 2 ಮೈನಸ್ ಇದೆ ನೋಡಿರಿ, 2 ಮೈನಸ್, ಈ 2 ಮೈನಸ್ ಸೇರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 40 ಆಗುತ್ತೆ, = 0. ನನಗೆ ಒಂದು ಶೂನ್ಯತೆ ಯಾವುದು, ಎಕ್ಸ್ ಪ್ಲಸ್ 40 = 0 ಒಂದು ಹತ್ರ ಬರ್ಕೊಂಡಿದ್ದೀನಿ. ಇನ್ನೊಂದು ಎಕ್ಸ್ ಮೈನಸ್ 30 ಇನ್ನೊಂದು ಕಡೆಗೆ ಬರ್ಕೊಂಡಿದ್ದೀನಿ. ಎಕ್ಸ್ ಮೈನಸ್ 30 = 0 ಆದರೆ ಎಕ್ಸ್ ಪ್ಲಸ್ 30 ಆಗುತ್ತೆ. ಇನ್ನೊಂದು ಭಾಗದಲ್ಲಿ ಎಕ್ಸ್ ಪ್ಲಸ್ 40 = 0 ಆದರೆ ಎಕ್ಸ್ ಮೈನಸ್ 40 ಆಗುತ್ತೆ. ಇವೆರಡರಲ್ಲಿ ನಾನು ಯಾವ ಶೂನ್ಯತೆಯನ್ನು ಪರಿಗಣನೆ ತೆಗೆದುಕೊಳ್ತೀನಪ್ಪ ಅಂದರೆ, ಧನಾತ್ಮಕವಾಗಿರೋ ಉತ್ತರ ತೆಗೆದುಕೊಳ್ತೀನಿ. ಮೈನಸ್ 40 ನಾನು ಪರಿಗಣನೆಗೆ ತೆಗೆದುಕೊಳ್ಳಲ್ಲ, ಯಾಕಂದರೆ ಋಣಾತ್ಮಕವಾಗಿರೋ ಬೆಲೆನ ನಾನು ಕನ್ಸಿಡರ್ ಮಾಡಲ್ಲ. ಎಕ್ಸ್ = 30 ಅಂತ ತಗೊತೀನಿ. ಈ ಒಂದು ಪ್ರಶ್ನೆಯಲ್ಲಿ ಉತ್ತರ ಹೇಳುವಾಗ ಸ್ಟಾರ್ಟಿಂಗ್ ಹೇಳಿದ್ದೆ, ರೈಲಿನ ಜವ ಎಕ್ಸ್ ಆಗಿರಲಿ ಅಂತ ಹೇಳಿದ್ದೆ ನಿಮಗೆ, ಹೌದಾ? ರೈಲಿನ ಜವ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡಾಗ ಏನಾಗುತ್ತೆ, ಈ ಕಂಡುಹಿಡಿದಿರೋ ಬೆಲೆ ರೈಲಿನ ಜವ ಎಕ್ಸ್ ಆಗಿರ್ತಾರೆ. ಈ ಮೊದಲೇ ತಿಳಿಸಿದ ಹಾಗೆ ರೈಲಿನ ಜವ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡಿದ್ನಲ್ಲ, ಹಾಗಾಗಿ ಇಲ್ಲಿ ಎಕ್ಸ್ನ ಬೆಲೆ ಕಂಡು ಹಿಡಿದಿದ್ದೇನೆ. ಎಕ್ಸ್ನ ಬೆಲೆ 30 ಬಂದಿದೆ. ಹಾಗಾಗಿ ರೈಲಿನ ಜವ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡಿದ್ನಲ್ಲ, ಹಾಗಾಗಿ ರೈಲಿನ ಜವ ಏನಾಗಿದೆ, 30 km/h ಆಗಿದೆ. ಇದಿಷ್ಟು 27ನೇ ಪ್ರಶ್ನೆ. ಅದೇ ರೀತಿ 27ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆಯಾಗಿರುವಂಥ ಇನ್ನೊಂದು ಯಾವುದಪ್ಪ ಅಂದರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ಎತ್ತರ ಎಷ್ಟಿದೆಪ್ಪ ಅಂದ್ರೆ, ಪಾದಕ್ಕಿಂತ 7 ಸೆಂಟಿಮೀಟ್ರ್ ಕಡಿಮೆ ಇದೆ ಅಂತ. ಎತ್ತರ ಕೊಟ್ಟಿಲ್ಲ, ಪಾದನೂ ಕೊಟ್ಟಿಲ್ಲ, ಆದರೆ ಎತ್ತರ ನೋಡ್ಲಿಕ್ಕೆ ಹೆಂಗಿದೆ, ಪಾದಕ್ಕಿಂತ 7 ಸೆಂಟಿಮೀಟ್ರ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ.
ಅದರ ವಿಕರ್ಣದ ಉದ್ದನೂ ಕೊಟ್ಟಿದ್ದಾರೆ 13 ಸೆಂಟಿಮೀಟ್ರ್. ಉಳಿದ 2 ಬಾಹುಗಳ ಉದ್ದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಒಂದು ಲಂಬಕೋನ ತ್ರಿಭುಜ ಬರ್ಕೊಂಡಿದ್ದೀನಿ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಅಳತೆ ಅವರೇ ಕೊಟ್ಟಿದ್ದಾರೆ 13 ಸೆಂಟಿಮೀಟರ್. ನಾನಿಲ್ಲಿ ಆ ಒಂದು ಪ್ರಶ್ನೆಯಲ್ಲಿ ತಿಳಿಸಿರುವ ಹಾಗೆ ಎತ್ತರ ಪಾದ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ತೀನಿ. ಎತ್ತರವು ಏನಾಗಿರುತ್ತೆ, ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಅನ್ನೋ ವರ್ಡ್ ನಿಮಗೆ ಏನು ಸೂಚಿಸುತ್ತೆ, ಮೈನಸ್ ಚಿಹ್ನೆ ಬರೀಬೇಕು. ಹೆಚ್ಚು ಅಂದರೆ ಪ್ಲಸ್, ಪಟ್ಟು ಅಂತ ಕೇಳಿದರೆ ಇಂಟು. ಹಾಗಾಗಿ ಇಲ್ಲಿ ಹೆಚ್ಚು ಅಂತ ಕೇಳಿಲ್ಲ, ಪಟ್ಟು ಎಷ್ಟು ಪಟ್ಟು ಅಂತಲೂ ಕೇಳಿಲ್ಲ, ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಪಾದ ಎಕ್ಸ್ ಆಗಿದ್ದರೆ ಎತ್ತರ x-7 ಅಂತ ಬರ್ಕೊಳ್ರಿ. ನಿಮಗೆ ಲಂಬಕೋನ ತ್ರಿಭುಜ ಸಿಗುತ್ತೆ. ಲಂಬಕೋನ ತ್ರಿಭುಜ ಸಿಕ್ತಪ್ಪ ಅಂದರೆ ಬಾಹುಗಳ ಅಳತೆಯನ್ನು ಕಂಡುಹಿಡಿಯಲಿಕ್ಕೆ ಪೈಥಾಗೊರಸ್ ಪ್ರಮೇಯನ ಬಳಕೆ ಮಾಡ್ಕೊತೀವಿ. ಈ ಒಂದು ತ್ರಿಭುಜದಲ್ಲಿ ಪೈಥಾಗೊರಸ್ ಪ್ರಮೇಯನ ಅಪ್ಲೈ ಮಾಡಿದಾಗ ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವೆ ವಿಕರ್ಣ ಆಗಿರುತ್ತೆ. ಹಾಗಾಗಿ ವಿಕರ್ಣನ ಫಸ್ಟ್ ಬರ್ಕೊತೀನಿ. AC² ಉಳಿದ 2 ಬಾಹುಗಳ ವರ್ಗ ಅಂದರೆ AB² + BC². ಹಾಗಾಗಿ ಈಗ ಒಂದೊಂದೇ ಬೆಲೆಗಳನ್ನು ಬರ್ಕೊತೀನಿ. AC ಬೆಲೆ ಏನಾಗಿದೆ, 13 ಸೆಂಟಿಮೀಟರ್ ಆಗಿದೆ. BCಯ ಬೆಲೆ x ಆಗಿದೆ. ಎತ್ತರ AB x-7 ಆಗಿದೆ. ಪಾದ BC x ಆಗಿದೆ. ಹೇಗೆ ಮತ್ತೆ ಇಲ್ಲಿ ಏನು ಮಾಡ್ತೀನಿ, ಪೈಥಾಗೊರಸ್ ಪ್ರಮೇಯ ಇನ್ನೊಂದ್ಸಲ ಬರ್ಕೊತೀನಿ. AC² AB² + BC² ಬರ್ದಿದ್ದೀನಿ. AC = 13². AB ಅಂದರೆ x-7² + BC² ಅಂದರೆ x². ಇಲ್ಲಿ ನೋಡಿರಿ, x-7² a - b² ನಿತ್ಯ ಸಮೀಕರಣ ಬಳಕೆ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದ್ಸಲ ಹೇಳ್ತೀನಿ, a - b² ಅಂದರೆ a² + b² - 2ab ಆಗಿರುತ್ತೆ. ಹಾಗಾಗಿ ಇಲ್ಲಿ a ಬೆಲೆ x ಆಗಿರುತ್ತೆ, b ಬೆಲೆ 7 ಆಗಿರುತ್ತೆ. 13² ಅಂದರೆ 13 × 13 ಅಂತ ಬರ್ಕೊತೀನಿ. x² + 7² - 2ab ಅಂದರೆ 2 × x × 7 ಬರ್ದಿದ್ದೀನಿ, ಪ್ಲಸ್ x² ಹಾಗೆ ಇರಲಿ. 13ನ 13 × 13² ಅಂದರೆ 169 ಆಗುತ್ತೆ. x² ಹಾಗೆ ಇರಲಿ. 7² ಅಂದರೆ 7 × 7 = 49 ಆಗಿದೆ. ಮೈನಸ್ ಹಾಗೆ ಬರ್ಕೊಳ್ರಿ. 2 × 14 x ಹಾಗೆ ಇರಲಿ. x² ಹಾಗೆ ಇರಲಿ. ಇಲ್ಲಿ ನೋಡಿರಿ, 2 x² ಇದೆ. ಹಾಗಾಗಿ ಅವ್ನ ಜೊತೆಗೆ ಬರ್ಕೊಂಡಿರ್ತೀನಿ. 169 = x² + x² - 14x + 49. 1x² + 1x² ಏನಾಗುತ್ತೆ, 2x² ಆಗುತ್ತೆ. 169 = 2x² - 14x + 49 ಆಗುತ್ತೆ. ಎಡಭಾಗದಲ್ಲಿದ್ದು ಬಲಭಾಗದಲ್ಲಿ ಬರ್ಕೊತೀನಿ, ಬಲಭಾಗದಲ್ಲಿದ್ದು ಎಡಭಾಗದಲ್ಲಿ ಬರ್ಕೊತೀನಿ. ಯಾಕಂದರೆ ಆದರ್ಶ ರೂಪದಲ್ಲಿ ಬರೀಬೇಕಲ್ಲ, ಹಾಗಾಗಿ 2x² - 14x + 49 ಎಡಭಾಗದಲ್ಲಿ ಬರ್ಕೊತೀನಿ. 169ನ ಬಲಭಾಗದಲ್ಲಿ ಬರ್ಕೊತೀನಿ. ಯಾವುದೇ ರೀತಿ ಚಿಹ್ನೆನ ಚೇಂಜ್ ಮಾಡಿಲ್ಲ. ಈಗ ಏನು ಮಾಡಿದ್ದೀನಿ, ಆ 169ನ ಎಡಭಾಗಕ್ಕೆ ತಗೊತೀನಿ. ಏನಾಗುತ್ತೆ, +169 ಎಡಭಾಗಕ್ಕೆ ಬಂದಾಗ -169 ಆಗುತ್ತೆ. 2x² - 14x + 49 - 169 = 0 ಆಗುತ್ತೆ. ಇಲ್ಲೇನು ಮಾಡೋಣ, ಒಂದು +49 - 169 ಇದೆ. 169ರಲ್ಲಿ 49 ಕಳಿಬೋದು, ಆದರೆ 49ರಲ್ಲಿ 169 ಕಳೆದ್ರೆ ಉತ್ತರ -120 ಬರುತ್ತೆ. ಚಿಕ್ಕ ಸಂಖ್ಯೆನ ದೊಡ್ಡ ಸಂಖ್ಯೆ ಕಳೆದ್ರೆ ಮೈನಸ್ ವ್ಯಾಲ್ಯೂ ಬರುತ್ತೆ. ಹಾಗಾಗಿ 2x² - 14x - 120 = 0 ಅಂತ ಬರೆದಿದ್ದೀನಿ. ಈ ಒಂದು ಸಮೀಕರಣವನ್ನು ಇವೆಲ್ಲ ನೋಡಿರಿ, ಎಲ್ಲ ಟರ್ಮ್ಗಳು, ಎಲ್ಲ ಹಂತಗಳು 2ರಿಂದ ಭಾಗ ಆಗ್ತವೆ. ಹಾಗಾಗಿ ಈ ಒಂದು ಸಮೀಕರಣವನ್ನು 2ರಿಂದ ಭಾಗಿಸಿದ್ದೀನಿ. 2x²/2 - 14/2 120/2 = 0 ಆಗಿದೆ. ಈ ಸಮೀಕರಣವನ್ನು 2ರಿಂದ ಭಾಗಿಸಿದಾಗ ಏನು ಬರುತ್ತಪ್ಪ ಅಂದರೆ x² - 7x - 60 ಬರುತ್ತೆ. ಅಲ್ಲಿ a ಬೆಲೆ, b ಬೆಲೆ, c ಬೆಲೆ ಬರ್ಕೊಂಡಿದ್ದೀನಿ. a ಬೆಲೆ 1 ಆಗಿದೆ, b ಬೆಲೆ -7 ಆಗಿದೆ, c ಬೆಲೆ -60 ಆಗಿದೆ. ದೇರ್ಫೋರ್ a × c = 1 × -60. ಗುಣಿಸಿದರೆ -60 ಬರಬೇಕು, ಕೂಡಿದರೆ -7 ಬರಬೇಕು. ಆ ಸಂಖ್ಯೆ 12, 5 60, 12ರಲ್ಲಿ 5 ಕಳೆದ್ರೆ 7, -12 + 5 ಆಗುತ್ತೆ. ಈ -12x + 5x ಯಾವುದ್ರ ಬದಲಿಗೆ ಬರಿತೇನಪ್ಪ ಅಂದರೆ ಮಧ್ಯಪದವಾದ -7x ಬದಲಿಗೆ ಬರಿತೇನೆ. ಹಾಗಾಗಿ x² - 12x + 5x - 60 = 0 ಆದರೆ ಇಲ್ಲಿ 2x ಇರೋದ್ರಿಂದ x × x - 12 ಬರ್ತಿದ್ದೀನಿ, +5 ಹಾಗೆ ಇರಲಿ. 60 ಅನ್ನೋದು 5 12 ಅಂತ ಬರ್ಕೋಬೇಕು. ಹಾಗಾಗಿ 5x ಮತ್ತು 60ರಲ್ಲಿ 5 ಸಾಮಾನ್ಯ ಇದೆ. ಹಾಗಾಗಿ 5 × +× - x - 12 ಆಗುತ್ತೆ. ನನಗೆ ಶೂನ್ಯತೆಗಳು ಸಿಗ್ತವೆ. x - 12 = 0 ಆದರೆ x +12 ಆಗುತ್ತೆ. x + 5 = 0 ಆದರೆ x - ಆಗುತ್ತೆ. ಈ ಹಿಂದೆ ತಿಳಿಸಿದ ಹಾಗೆ ನಾ ಇಲ್ಲಿ xನ ಬೆಲೆ +12 ಅಂತ ತಗೊಂತೀನಿ. ಯಾಕಂದರೆ ಮೈನಸ್ ಇದ್ದರೆ ಋಣಾತ್ಮಕ ಬೆಲೆಗಳು ಬರೋದಿಲ್ಲ ಉತ್ತರ. ಹಾಗಾಗಿ xನ ಬೆಲೆ 12 ಆಗುತ್ತೆ. ಈ ಪ್ರಶ್ನೆ
ಸ್ಟಾರ್ಟ್ ಮಾಡಿದಾಗ ಏನು ಹೇಳಿದ್ದೆ, ಪಾದ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡಿದ್ದೆ. ಹಾಗಾಗಿ ಪಾದ 12 ಸೆಂಟಿಮೀಟ್ರ್ ಆಗಿದೆ. ಎತ್ತರ x-7 ಆಗಿರುತ್ತೆ ಅಂತ ಹೇಳಿದ್ದೆ. ಹಾಗಾಗಿ 12ರಲ್ಲಿ 7 ಕಳೆದ್ರೆ 5 ಆಗುತ್ತೆ. ಹಾಗಾಗಿ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ 13 ಸೆಂಟಿಮೀಟ್ರ್ ಆದರೆ ಪಾದ 12 ಸೆಂಟಿಮೀಟರ್, ಎತ್ತರ 5 ಸೆಂಟಿಮೀಟರ್ ಆಗಿದೆ. ಇವಿಷ್ಟು 3 ಅಂಕದ ಪ್ರಶ್ನೆಗಳಲ್ಲಿ 25ನೇ ಪ್ರಶ್ನೆ, 26, 27, 28ನೇ ಪ್ರಶ್ನೆ, 27 ಪ್ರಶ್ನೆ ಆಗಿದೆ. 28ನೇ ಪ್ರಶ್ನೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.